ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಶನಿವಾರದ ಫುಲ್ ಡೇ ಲಾಗು. ನಾನು ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಮಕ್ಳಿಗೆ ಲಂಚ್ ಬಾಕ್ಸ್ ಇರಲಿಲ್ವಲ್ಲ, ಹಾಫ್ ಡೇ ಬೇಗ ಬರ್ತಾರೆ ಅಂದ್ಬಿಟ್ಟು ಮೂಲಂಗಿ ಬೇಳೆ ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಬೆಳಗ್ಗೆನೇ ಮುದ್ದೆ ತಿನ್ನಲ್ಲ, ಹಂಗಾಗಿ ಅವ್ರಿಗೆ ಅನ್ನ ಸಾಂಬಾರು ಜೊತೆಗೆ ಅನ್ನ ಮಾಡಿದ್ದೆ. ಅವ್ರಿಗೆ ನಮ್ಮ ಮನೆಯವ್ರು ಬಾಕ್ಸಿಗೆ ಬೇಕಲ್ಲ ಅಂದ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೆ. ಅವರು ಸ್ವಲ್ಪ ಮುದ್ದೆ ಅನ್ನ ಎಲ್ಲ ತಿಂದ್ಬಿಟ್ಟು ಹೋಗ್ತಾರೆ ಅಂದ್ಬಿಟ್ಟು ಅವ್ರಿಗೆ ಮುದ್ದೆ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರು ಅಷ್ಟರಲ್ಲಿ ರೆಡಿ ಆಗ್ತಾಯಿದ್ಲು. ಅವನು ರೆಡಿ ಆಗ್ತಾಯಿದ್ದ, ವೀಡಿಯೋ ಮಾಡ್ತೀನಿ ಅಂತಲೇ ಎಲ್ಲ ದೂರ ಹೋಗಿದ್ದಾನೆ. ಅವ್ನು ಯಾವಾಗೂ ವೀಡಿಯೋಗೆ ಬರೋಲ್ಲ. ಅಷ್ಟರಲ್ಲಿ ಅವಳೆಲ್ಲ ಬುಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿ ಆದಳು. ಅಷ್ಟರಲ್ಲಿ ನಾನೆಲ್ಲ ಅಡುಗೆ ರೆಡಿ ಮಾಡಿಕೊಂಡೆ. ಅಡುಗೆ ರೆಡಿ ಮಾಡಿದ್ದಾದಮೇಲೆ ಅವಳಿಗೆ ತಲೆ ಬಾಚಬೇಕಿತ್ತು. ಅವಳಿಗೆ ಅನ್ನ ಸಾಂಬಾರು ಹಾಕ್ಕೊಂಡು ಕೊಟ್ಬಿಟ್ಟು ಅವಳು ತಿಂತಾಯಿದ್ದಂಗೆ ತಲೆ ಬಾಚಿಬಿಡೋಣ ಅಂದ್ಬಿಟ್ಟು ಅವಳಿಗೆ 2 ಜಡೆ ಹಾಕ್ಕೊಂಡು ಕೊಟ್ಟೆ. ಅವಳು ಜಡೆ ಎಲ್ಲ ಹಾಕಿದ್ದಾಯಿತು. ಜಡೆ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಅವರು ಸ್ಕೂಲಿಗೆಲ್ಲ ರೆಡಿ ಆಗ್ತಾಯಿದ್ರು. ನಮ್ಮ ಮನೆಯವರಿಗೂ ಬಾಕ್ಸಿಗೆ ಊಟ ಹಾಕ್ಕೊಂಡು ಮುದ್ದೆ ಮಾಡಿ ಇಟ್ಕೊಂಡಿದ್ನಲ್ಲ, ಮುದ್ದೆ ಸಾಂಬಾರು ಬಾಕ್ಸಿಗೆ ಹಾಕಿಟ್ಟೆ. ಬಾಕ್ಸ್ ಸ್ವಲ್ಪ ಸಾಂಬಾರು ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಅಷ್ಟರಲ್ಲಿ ಅವರಿಬ್ಬರು ರೆಡಿ ಆದರು. ನೋಡಿ, ಶೂ ಬಾಕ್ಸ್ ತೊಗೊಂಡು ಅಡ್ಡ ಇಟ್ಕೊತಾ ಇದ್ದಾನೆ, ವೀಡಿಯೋ ಮಾಡ್ತಿದ್ದಾರೆ ಅಂತ. ಇಬ್ಬರು ರೆಡಿ ಆದರು. ನಮ್ಮ ಮನೆಯವರು ಅಷ್ಟರಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ, ಹಂಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸ್ಕೂಲಿಗೆ ಅವರು ಡೈಲಿ ಬಿಟ್ಬಿಟ್ಟು ಆಮೇಲೆ ಕೆಲಸಕ್ಕೆ ಹೋಗ್ತಾರೆ. ಮಕ್ಕಳಿಬ್ಬರು ಸ್ಕೂಲಿಂದ ಒಂದೊಂದು ಸರಿ ಅವರೇ ಬರ್ತಾರೆ, ಒಂದೊಂದು ಸರಿ ನಾನು ಹೋಗಿ ಕರ್ಕೊಂಬರ್ತೀನಿ. ಕೆಲಸ ಏನಾದರೂ ಇದ್ದಾಗ ಹೋಗಲ್ಲ, ಇಲ್ಲಾಂದರೆ ನಾನೇ ಹೋಗಿ ಕರ್ಕೊಂಬರ್ತೀನಿ. ಅವರು ಸ್ಕೂಲಿಗೆ ಹೋಗೋವರೆಗೂ ಕೆಲಸಕ್ಕೆ ಹೋಗೋರು ನನಗೆ ಯಾವುದೂ ಕೆಲಸ ಆಗಿರಲ್ಲ. ಅವ್ರು ಹೋಗಿದ್ದಾದಮೇಲೆ ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಪಾತ್ರೆ ಎಲ್ಲ ತೊಳೆಯೋದಿತ್ತು. ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿತ್ತು, ಮಿಷಿನ್ಗೆ ಹಾಕಿದ್ದೆ. ಅದು ವಾಶ್ ಆಗೋಷ್ಟು ಪಾತ್ರೆ ಎಲ್ಲ ತೊಳ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿತ್ತಲ್ವ. ಮನೆ ಕಸ ಎಲ್ಲ ಗುಡಿಸಿದ್ದೆಲ್ಲ ಆಯಿತು. ಮತ್ತು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ಬಟ್ಟೆನೂ ವಾಶ್ ಆಯಿತು. ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಮೇಲೆ ತೊಗೊಂಡೋಗಿ ಬಟ್ಟೆ ಒಣಗ್ತಾಯಿದ್ದೆ. ಕೆಲವೊಂದು ವೀಡಿಯೋಗಳನ್ನ ನಾನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಸರಿ, ಬಟ್ಟೆ ಎಲ್ಲ ಒಣಗಾಕೋಣ ಅಂದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕೋದಿತ್ತು. ಅಷ್ಟರಲ್ಲಿ ನಾನೆಲ್ಲ ಬಟ್ಟೆ ಒಣಗಾಕೋಷ್ಟು ಮಕ್ಕಳು ಸ್ಕೂಲಿಂದನೂ ಬಂದಿದ್ದಾದಮೇಲೆ ಸಾಂಬಾರು ಇತ್ತಲ್ವ, ಅನ್ನ ಮಾಡಿಟ್ಟಿದ್ದೆ. ಅವರು ಊಟ ಮಾಡ್ಕೊತಾಯಿದ್ರು. ನಾನು ಮೇಲಿದ್ನಲ್ವ, ಹಂಗಾಗಿ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಅವ್ರನ್ನ. ಅಷ್ಟರಲ್ಲಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಾನು ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೆ. ಕೆಲವೊಂದು ಗಿಡಗಳು ಹಾಕ್ಕೊಂಡಿದ್ದೀನಿ ನಾನು, ಮನಿ ಪ್ಲ್ಯಾಂಟು ಮತ್ತು ಅಲೋವೆರಾ, ತುಳಸಿ, ಮಲ್ಲಿಗೆ ಗಿಡ, ದಾಸವಾಳ ಎಲ್ಲ ಇದೆ. ಎಲ್ಲ ನೀರು ಹಾಕ್ಬಿಟ್ಟು ಮಕ್ಕಳು ಅಷ್ಟೆಲ್ಲ ಊಟ ಮುಗಿಸ್ಕೊಂಡಿದ್ರು. ನಾನು ಹೋಗ್ಬಿಟ್ಟು ಊಟ ಮಾಡಿಕೊಂಡು ಮಧ್ಯಾಹ್ನ ಸ್ವಲ್ಪ ಮಲಗಿ ರೆಸ್ಟ್ ಮಾಡ್ಕೊಂಡ್ವಿ. ಸಂಜೆಗೆ ಮತ್ತೆ ಎದ್ದು ಕಂಟಿನ್ಯೂ ಮಾಡಿಕೊಂಡೆ ವೀಡಿಯೋನ. ಅದೇ ಸಾಂಬಾರಿತ್ತು, ಮೂಲಂಗಿ ಬೇಳೆ ಸಾಂಬಾರೇ. ಅದಕ್ಕೆ ಅನ್ನ ಮಾಡ್ಕೊಂಡು ಮುದ್ದೆ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಅವ್ರಿಗೆ ಊಟಕ್ಕೆ ಹಾಕ್ಕೊಂಡು ಕೊಡ್ತಾಯಿದ್ದೆ. ಊಟಕ್ಕೆ ಹಾಕ್ಕೊಂಡು ಕೊಟ್ಬಿಟ್ಟು ಅವ್ರು ಬರಬೇಕಿದ್ರೆ ನೇರಳೆ ಹಣ್ಣು ತೊಗೊಬಂದಿದ್ರು. ಅವ್ರಿಗೆ ಇಷ್ಟ ಮಕ್ಕಳಿಗೆ ಅಂದ್ಬಿಟ್ಟು ಅವರು ಮಕ್ಕಳಿಬ್ರಿಗೂ ನೇರಳೆ ಹಣ್ಣು ತಿನ್ನಿ ಅಂತ ಕೊಟ್ಟೆ. ಅವ್ನು ನೋಡಿ ವೀಡಿಯೋ ಮಾಡ್ತಿದ್ದಾರೆ ಅಂತಲೇ ಯಾವಾಗಲೂ ಹಿಂಗೆ ಮಾಡ್ತಾನೆ, ಮುಖ ತೋರಿಸಲ್ಲ. ಅವರಿಬ್ಬರು ನೇರಳೆ ಹಣ್ಣು ತಿನ್ನಿ ಅಂತ ಕೊಟ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಅವನು ಸೈಡ್ಗೆ ಹೊಂಟೋಗ್ಬಿಟ್ಟ ನೋಡಿ. ಇದು ಇವತ್ತಿನ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.